ನಮಸ್ಕಾರ ಸ್ನೇಹಿತರೆ, ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಫೇಸ್ ಪ್ಯಾಕಲ್ಲಿ ನಾವು ಮೊಸರು ಯೂಸ್ ಮಾಡುತ್ತಾ ಇದ್ದೀವಿ. ಡೈರೆಕ್ಟಾಗಿ ಮೊಸರನ್ನು ಹಾಗೆ ಆ್ಯಡ್ ಮಾಡಿದರೆ ಫೇಸ್ ಪ್ಯಾಕ್ ಸ್ವಲ್ಪ ತೆಳುವಾಗೋದ್ರಿಂದ ನಾನು ಒಂದು ಜರಡಿಗೆ 4ರಿಂದ 5 ಸ್ಪೂನ್ ಆಗುವಷ್ಟು ಮೊಸರನ್ನು ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡುವ 1 ಗಂಟೆ ಮುಂಚೆ ಇದರಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಮೊಸರಲ್ಲಿರೋ ನೀರೆಲ್ಲ ಸ್ಟ್ರೈನ್ ಆಗಿ ನಮಗೆ ಗಟ್ಟಿಯಾದಂಥ ಮೊಸರು ನಮಗೆ ಸಿಗುತ್ತೆ. ಬನ್ನಿ ಇವಾಗ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನೊಂದು ಬೌಲ್ ತಗೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಫಿ ಪೌಡರ್ ಆ್ಯಡ್ ಮಾಡ್ಕೊಂಡಾದ ನಂತರ ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಂತಹ ಮೊಸರನ್ನು ಇದಕ್ಕೆ ಸೇರಿಸ್ಕೋತೀನಿ. ಕಾಫಿ ಪೌಡರ್ ನಮ್ಮ ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾರೆಲ್ಲ ಆರ್ಗ್ಯಾನಿಕಲಿ ತಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂಥವರು ಕಾಫಿನ ಖಂಡಿತವಾಗಿ ಯೂಸ್ ಮಾಡ್ಬೋದು. ಇದರಿಂದ ನಮ್ಮ ಸ್ಕಿನ್ ತುಂಬ ಫೇರ್ ಲುಕ್ ಕಾಣುತ್ತೆ, ಹಾಗೆಯೇ ಸ್ಕಿನ್ನಲ್ಲಿ ಇನ್ಸ್ಟೆಂಟ್ ಗ್ಲೋ ನಾವು ನೋಡ್ಬೋದು. ಕಾಫಿ ಪೌಡರ್ ಮತ್ತು ಮೊಸರು ಎರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆರಡೂ ಇಂಗ್ರೀಡಿಯೆಂಟು ನೀಟಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಮೊಸರು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ವೈಟ್ನಿಂಗ್ ಇಫೆಕ್ಟ್ ಕೊಡುತ್ತೆ ಮತ್ತು ಇದರ ಜೊತೆಗೆ ನಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಈ ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದೊಂದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೆಲಸ ಮಾಡಿ ಚರ್ಮದ ಕೊಳಕು ಮತ್ತು ಟ್ಯಾನ್ ಅನ್ನು ತೆಗೆದುಹಾಕುತ್ತದೆ. ಡೈಲಿ ನಾವು ಬಿಸಿಲು ಮತ್ತು ಧೂಳಿನ ಕಾರಣದಿಂದ ನಮ್ಮ ಸ್ಕಿನ್ ಕಪ್ಪಾಗಿ ಹಾಗೆಯೇ ಟ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಕಾಫಿ ಮತ್ತು ಮೊಸರು ಹಾಕಿರುವಂತಹ ಈ ಫೇಸ್ ಪ್ಯಾಕ್ ನಾವು ಹಾಕೋದ್ರಿಂದ ಟ್ಯಾನ್ ನಿವಾರಿಸಲು ಪರಿಣಾಮಕಾರಿಯಾಗಿದೆ. ಈ ಫೇಸ್ ಪ್ಯಾಕಲ್ಲಿ ನಾನು ಕೊನೆಯದಾಗಿ 1/2 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಇದ್ದಲ್ಲಿ ನೀವು ಲೆಮನ್ ಬದಲಿಗೆ 1/2 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಯೂಸ್ ಮಾಡ್ಬೋದು. ಇದರಲ್ಲಿ ಲೆಮನ್ ಆಪ್ಷನಲ್ ಆಗಿ ಇದೆ, ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಇದರಿಂದ ಬೆಸ್ಟ್ ರಿಸಲ್ಟ್ ಅಂತೂ ಪಕ್ಕಾನೇ ಸಿಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಅಂಶಗಳಿದ್ದು ಸ್ಕಿನ್ನಲ್ಲಿರುವ ಆಯಿಲ್ ರೆಡ್ಯೂಸ್ ಮಾಡುತ್ತೆ, ಹಾಗೆಯೇ ಪಿಗ್ಮೆಂಟೇಷನ್ ಟ್ಯಾನ್ ಅನ್ನು ಕೂಡ ಕಮ್ಮಿ ಮಾಡಲು ಹೆಲ್ಪ್ ಮಾಡುತ್ತೆ. ಫೇಸ್ ಪ್ಯಾಕ್ ಇವಾಗ ರೆಡಿಯಾಗಿದೆ. ನಾನು ಮಾಡ್ಕೊಂಡಿರುವಂಥ ಫೇಸ್ ಪ್ಯಾಕ್ ಒಂದು ಸ್ವಲ್ಪ ತೆಳುವಾಗಿದ್ದರಿಂದ ನಾನು ಪುನಃ ಸ್ವಲ್ಪ ಕಾಫಿ ಪೌಡರ್ ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಬ್ರಷನ್ನು ಯೂಸ್ ಮಾಡಿಕೊಂಡು ಫೇಸ್ ಮತ್ತು ನೆಕ್ವರೆಗೂ ಈ ಫೇಸ್ ಪ್ಯಾಕನ್ನು ನೀಟಾಗಿ ಅಪ್ಲೈ ಮಾಡಿ. ಈ ಫೇಸ್ ಪ್ಯಾಕನ್ನು ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ನವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಪ್ಲೈ ಮಾಡಿದ ನಂತರ ಅಟ್ಲೀಸ್ಟ್ 20 ಮಿನಿಟ್ಸನ್ನಾದರೂ ಇದನ್ನು ಡ್ರೈ ಆಗೋದಕ್ಕೆ ಬಿಡಿ. ಈ ರೆಮಿಡಿನ 15 ಡೇಸ್ಗೊಮ್ಮೆ ಯೂಸ್ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಮತ್ತು ಟ್ಯಾನ್, ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಆಗುತ್ತೆ. ಫೇಸ್ ಡ್ರೈ ಆದಮೇಲೆ ಹಾಗೆ ಸುಮ್ಮನೆ ಹೋಗಿ ನೀರಲ್ಲಿ ವಾಶ್ ಮಾಡ್ಕೋಬೇಡಿ. ಮುಖನ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡ್ತಾ ನಂತರ ಫೇಸನ್ನು ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಮಿಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.